ಈ ಒಂದು ವಿಡಿಯೋದಲ್ಲಿ ನೀವು ಮಾಡೋವಂಥ ಒಂದು ಶಾರ್ಟ್ಸ್ಗೆ ಆಡಿಯೋ ಪ್ಲಸ್ ಸಾಂಗ್ನ ಯಾವ ಥರ ಆ್ಯಡ್ ಮಾಡ್ಕೊಬೇಕು ಆ್ಯಂಡ್ ಕಾಪಿರೈಟ್ ಬರ್ದಲೆ ಯಾವ ಥರ ನಿಮ್ಮ ಒಂದು ಶಾರ್ಟ್ಸ್ಗೆ ಸಾಂಗ್ನ ಆ್ಯಡ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಾದ್ಮೇಲೆ ನಿಮ್ಮ ಒಂದು ಶಾರ್ಟ್ಸ್ ಕೂಡ ನೀವು ವೈರಲ್ ಮಾಡ್ಕೊಬೋದು. ನೀವು ಯಾವ್ದು ಬೇಕೋ ಆ ಸಾಂಗ್ ಹಾಕೊಬೋದು ಆ್ಯಂಡ್ ಖಂಡಿತ ನಿಮ್ಗೆ ಅದಕ್ಕೆ ಕಾಪಿರೈಟ್ ಮಾತ್ರ ಬರೋದಿಲ್ಲ. ತುಂಬ ಜನಕ್ಕೆ ಅವರ ಒಂದು ಓನ್ ರೀಲಲ್ಲಿ ಅವರ ಒಂದು ಓನ್ ಶಾರ್ಟ್ಸಲ್ಲಿ ಆಡಿಯನ್ಸ್ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕಾಗ್ತಿರಲ್ಲ. ಅದು ಕೂಡ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಅವರ ಒಂದು ಶಾರ್ಟ್ಸ್ಗೆ ಆಡಿಯೋ ಪ್ಲಸ್ ಅವರ ಸಾಂಗ್ ಹಾಕಿದ್ರೆ ತುಂಬ ವೈರಲ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇರ್ಬೋದು. ಅದು ಕೂಡ ಒಂದು ಐಡಿಯಾ ಇರ್ಬೋದು ಆ್ಯಂಡ್ ಅದು ಕೂಡ ಆಗುತ್ತೆ. ಸೊ ನಿಮ್ಮ ಒಂದು ಶಾರ್ಟ್ಸ್ಗೆ ಸಾಂಗ್ನ ಕೂಡ ಹಾಕೊಬೋದು. ಆ್ಯಂಡ್ ಅದಕ್ಕೋಸ್ಕರ ಅದು ಯಾವ ಥರ ಮಾಡ್ಕೊಬೇಕು ಅನ್ನೋದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಮುಗಿಯೋದ್ರೊಳಗಡೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಒಂದು ಶಾರ್ಟ್ಸ್ಗೆ ಸಾಂಗ್ನ ಆ್ಯಡ್ ಮಾಡ್ಕೊಬೇಕು, ಕಾಪಿರೈಟ್ ಬರದೇ ಇಲ್ದರ ಸಾಂಗ್ನ ಆ್ಯಡ್ ಮಾಡ್ಕೊಬೇಕು ಅಂದರೆ ನೀವು ಮಾಡಬೇಕಾಗಿರೋ ಅಂಥ ಮೊದಲನೇ ಕೆಲಸ, ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ YT ಕ್ರಿಯೇಟ್ ಆ್ಯಪ್ ಅಂತ ಸರ್ಚ್ ಮಾಡಿ. YT ಕ್ರಿಯೇಟ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಕ್ರಿಯೇಟ್ ಅಂತ ಮೊದಲನೇದೇ ನಿಮಗೆ ಯೂಟ್ಯೂಬ್ ಕ್ರಿಯೇಟ್ ಅಂತ ಬಂದಿದೆ. ಆ್ಯಂಡ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಕ್ರಿಯೇಟ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಸೈನ್ ಇನ್ ಕೇಳುತ್ತೆ. ಸೈನ್ ಇನ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಮೇಲ್ ಐ ಡಿಲಿದೆ ಆ ಒಂದು ಮೇಲ್ ಐ ಡಿನ ಕೊಟ್ಟು ಇಲ್ಲಿಗೆ ಸೈನ್ ಇನ್ ಆಗಿ. ಯಾಕೆ ಅಂತ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ನನಗೆ ಒಂದು ನನ್ನ ಪ್ರಜ್ವಲ್ ಎಕ್ಸ್ಪೆನ್ಸ್ ಅಂತ ಇದೆ, ನಾನು ಅದನ್ನೇ ಕೊಟ್ಬಿಟ್ಟು ಇಲ್ಲಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಪ್ಲಸ್ ಐಕನ್ ಕಾಣ್ತಿದೆ ನೋಡಿ. ಈ ಪ್ಲಸ್ ಐಕನ್ನ ಕ್ಲಿಕ್ ಮಾಡ್ಕೊಳಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಕಾಣ್ತಾ ಇರುತ್ತೆ. ನೀವು ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಒಂದು ಇಂಟರ್ಫೇಸ್ ಕಾಣ್ತಾ ಇರುತ್ತೆ. ಸೊ ನೀವು ಇಲ್ಲಿ ಪ್ಲಸ್ ಅಂತ ಒಂದು ಐಕನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಒಂದು ರೀಲ್ನ ಎಡಿಟ್ ಮಾಡ್ಕೊಬೇಕು ನೀವು ಆ ರೀಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಯಾವ ರೀಲ್ನ ಎಡಿಟ್ ಮಾಡ್ಕೊಬೇಕು ಆ ರೀಲ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಎಷ್ಟು ವಿಡಿಯೋ ನೀವು ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ವಿಡಿಯೋ ಪೂರ್ತಿ ನೀವು ಇಂಪೋರ್ಟ್ ಮಾಡ್ಕೊಬೋದು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ವಿಡಿಯೋ ಇಂಪೋರ್ಟ್ ಆಗಿದೆ. ಆ್ಯಂಡ್ ನೀವು ಇಲ್ಲಿಗೆ ನಿಮ್ಮ ಒಂದು ವಾಯ್ಸ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿಗೆ ಇದನ್ನು ತೊಗೊಂಬಂದು ನಿಲ್ಲಿಸಿ. ನಾನು ಸ್ಟಾರ್ಟಿಂಗಲ್ಲಿ ವಾಯ್ಸ್ ಆ್ಯಡ್ ಮಾಡ್ಕೊಬೇಕು ಅಂತ ಇದ್ದೀನಿ. ಇಲ್ಲಿಗೆ ತೊಗೊಂಬಂದು ನಿಲ್ಲಿಸಾದ್ಮೇಲೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ವಾಯ್ಸ್ ಓವರ್ ಅಂತ ಇದೆ. ನೀವಿಲ್ಲಿ ವಾಯ್ಸ್ ಓವರ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವಾಯ್ಸ್ನ ಆ್ಯಡ್ ಮಾಡ್ಕೊಬೋದು. ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ನಾನು ಕೂಡ ಟ್ರಿಪ್ ಹೋಗಿದೆ ಆ್ಯಂಡ್ ಈ ಒಂದು ಬೀಚು ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಬಂದರೆ ಖಂಡಿತ ಬೋಟಿಂಗ್ ಮಾಡಿ, ಮಿಸ್ ಮಾಡಿಕೊಳ್ಳೇಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಆ್ಯಂಡ್ ಇಲ್ಲಿ ಸಖತ್ತಾಗಿರುತ್ತೆ. ನಿಮ್ಮ ಒಂದು ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಮಗೆ. ಆ್ಯಂಡ್ ನೀವು ಇಲ್ಲಿ ವಾಯ್ಸ್ನ ಆ್ಯಡ್ ಮಾಡಿದ ತಕ್ಷಣ ನೀವು ಎಲ್ಲಿವರೆಗೂ ಆ್ಯಡ್ ಮಾಡಿರ್ತೀರೋ ಅಲ್ಲಿವರೆಗೂ ನಿಮ್ಮ ಒಂದು ವಾಯ್ಸು ನೀವು ಆ್ಯಡ್ ಆಗಿರುತ್ತೆ, ನೋಡ್ಬೋದು ನೀವು. ಆ್ಯಂಡ್ ಡನ್ ಅಂತ ಕೊಡಿ. ಇಲ್ಲಿವರೆಗೂ ನಿಮ್ಮ ಒಂದು ವಾಯ್ಸ್ ಆ್ಯಡ್ ಆಗಿರುತ್ತೆ. ಆ್ಯಂಡ್ ಅದ್ರ ಮುಂದೆ ಬಂದು ನೀವು ಇಲ್ಲಿಗೆ ನಿಲ್ಲಿಸ್ಕೊಬೇಕು. ಅಲ್ಲಿಗೆ ನಿಲ್ಲಿಸ್ಕೊಂಡು ಎಲ್ಲಿ ಸಾಂಗ್ನ ಆ್ಯಡ್ ಮಾಡ್ಕೊಬೇಕು ಅಂತಿದ್ದೀರೋ ಅಲ್ಲಿಗೆ ಒಂದು ನಿಲ್ಲಿಸ್ಕೊಳ್ಳಿ. ಸಿಂಪಲ್ ಈಸಿಯಾಗಿ ನಿಲ್ಲಿಸ್ಕೊಬೋದು ಇದು. ಆ್ಯಂಡ್ ನೀವು ಇಲ್ಲಿ ಸೌಂಡ್ ಅಂತ ಕ್ಲಿಕ್ ಮಾಡ್ಬೋದು. ಸೌಂಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗಿಲ್ಲಿ ತುಂಬ ಒಂದು ಸೌಂಡ್ಸ್ ಬರ್ತವೆ. ಈ ಒಂದು ಸೌಂಡ್ಸು ನಿಮಗೆ ಯೂಸ್ ಮಾಡ್ಕೊಬೋದು. ಆ್ಯಂಡು ಇದು ಕಾಪಿರೈಟ್ ಫ್ರೀ. ಇದರಿಂದ ನೀವು ಈ ಸಾಂಗ್ ಯೂಸ್ ಮಾಡ್ಕೊಂಡ್ರೆ ನಿಮಗೇನು ಕಾಪಿರೈಟ್ ಬರಲ್ಲ. ಆ್ಯಂಡ್ ನೀವು ಈ ಸಾಂಗ್ಸ್ನ ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಕೊಬೋದು. ಆ್ಯಂಡ್ ನೀವು ಇಲ್ಲಿ ಜ್ಞಾಪಕ ಇಟ್ಕೊಬೇಕಾಗಿರೋದು ಈ ಒಂದು ಸಾಂಗ್ಸು 60 ಸೆಕೆಂಡ್ಸ್ಗಿಂತ ಒಳಗಡೆ ಇರೋ ಒಂದು ವೀಡಿಯೋಗೆ ಅಪ್ಲೈ ಮಾಡಿದ್ರೆ ಇದು ಕಾಪಿರೈಟ್ ಫ್ರೀ. ನೀವು 60 ಸೆಕೆಂಡ್ಸ್ ವೀಡಿಯೋಗೆ ನೀವೇನಾದರೂ ಈ ಸಾಂಗ್ ಅಪ್ಲೈ ಮಾಡಿದ್ರೆ ನಿಮಗೆ ಖಂಡಿತ ಕಾಪಿರೈಟ್ ಬರುತ್ತೆ. ಸೊ ಅದರಿಂದ ನೀವು ಕೇರ್ಫುಲ್ಲಾಗಿ ನಿಮ್ಮ ಒಂದು ವೀಡಿಯೋ 60 ಸೆಕೆಂಡ್ಸ್ಗಿಂತ ಒಳಗಿರಬೇಕು. ಆವಾಗ ನೀವು ಈ ಸಾಂಗ್ನ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವುದೇ ಥರ ಕಾಪಿರೈಟ್ ಬರೋಲ್ಲ. ನೀವು ನೋಡ್ಬೋದು ಇಲ್ಲಿ ಯಾವುದಾದ್ರು ಒಂದು ಮ್ಯೂಸಿಕ್ ಸರ್ಚ್ ಮಾಡಿ. KGF ಅಂತ ಸರ್ಚ್ ಮಾಡ್ತಾಯಿದ್ದೀನಿ, BGM ಅಂತ ಸರ್ಚ್ ಮಾಡ್ತಾಯಿದ್ದೀನಿ. ಇಲ್ಲಿ BGM ಬಂತು, ನಾನಿಲ್ಲಿ ಆ್ಯಡ್ ಕೊಡ್ತಾಯಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ನನಗೆ ವಾಯ್ಸ್ ಇಲ್ಲಿವರೆಗೂ ಬಂದಿದೆ. ಆ್ಯಂಡ್ ಇಲ್ಲಿಂದ ನಾನು ಸಾಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ KGFದು ಸಾಂಗ್ ಕೂಡ ಆ್ಯಡ್ ಆಗಿದೆ. ಆ್ಯಂಡ್ ನೀವು ಇಲ್ಲಿ ಇದೇ ಥರ ನಿಮ್ಮ ಒಂದು ವಾಯ್ಸು ಆ್ಯಂಡ್ ಇದೆಲ್ಲ ನೀವು ಕೊಟ್ಟಾದಮೇಲೆ ನೀವಿಲ್ಲಿ ಮೇಲ್ಗಡೆ ಟಾಪ್ ರೈಟಲ್ಲಿ ಎಕ್ಸ್ಪೋರ್ಟ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನಿಮ್ಮ ಒಂದು ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಅವಾಗಲೇ ನಾನು ಇದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮ್ಮ ಒಂದು
ಯೂಟ್ಯೂಬ್ ಚಾನಲ್ ಇರೋವಂಥ ಮೇಲ್ ಐಡಿನ ನೀವು ಇಲ್ಲಿ ಕೊಟ್ಟು ಲಾಗಿನ್ ಮಾಡಿ ಅಂತ ಯಾಕೆ ಹೇಳಿದೆ ಅಂದರೆ, ನೀವು ಇಲ್ಲಿಂದ ಈ YT ಕ್ರಿಯೇಟರ್ದು ಇದೇ ಒಂದು ಸ್ಪೆಷಾಲಿಟಿ, ನೀವು ಇಲ್ಲಿಂದನೇ ನೀವು ಎಡಿಟ್ ಮಾಡ್ಕೊಂಡಿರೋ ಅಂಥ ಶಾರ್ಟ್ಸ್ನ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಕೊಬೋದು. ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಲ್ಲೇ ನಿಮ್ಮ ಒಂದು ಚಾನಲಲ್ಲಿರೋ ಮೇಲ್ ಐಡಿ ಯಾವ್ದು ಕೊಟ್ಟು ಲಾಗಿನ್ ಮಾಡ್ತೀರಾ ಅದನ್ನೇ ಕೊಟ್ಟು ಲಾಗಿನ್ ಮಾಡ್ಕೊಂಡಿರಿ. ಓಕೆ, ನೋಡಿದ್ರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ಶಾರ್ಟ್ಸ್ಗೆ ಆಡಿಯೋ ಪ್ಲಸ್ ಸೌಂಡ್ನ ಕೂಡ ಆ್ಯಡ್ ಮಾಡ್ಕೊಬೋದು ವಿತೌಟ್ ಕಾಪಿರೈಟ್. ಆ್ಯಂಡ್ ಯಾವುದೇ ಶಾರ್ಟ್ಸ್ ಆಗಿದ್ರೂ ಕೂಡ ಸ್ಟಾರ್ಟಿಂಗ್ 3 ಸೆಕೆಂಡ್ಸ್ ಉಕ್ಕು ಕರೆಕ್ಟಾಗಿ ಕೊಟ್ಟಿರಬೇಕು. ಅದಾದಮೇಲಿಂದ ಕಂಟೆಂಟ್ ಕರೆಕ್ಟಾಗಿದ್ದರೆ ಖಂಡಿತ ವೈರಲ್ ಆಗೇ ಆಗುತ್ತೆ. ಸೊ ಈ ವಿಡಿಯೋ ನೋಡ್ಕೊಂಡು ನೀವು ಕೂಡ ನಿಮ್ಮ ಒಂದು ಶಾರ್ಟ್ಸ್ಗೆ ಸಾಂಗ್ ಪ್ಲಸ್ ಆಡಿಯೋ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.